ಸಮಾಜ ಸೇವೆಯೇ ರೋಟರಿ ಸಂಸ್ಥೆಯ ಧ್ಯೇಯ. ಶಾಸಕ ಜಿಎಸ್ ಶ್ರೀನಿವಾಸ್. ರೋಟರಿ ಕ್ಲಬ್ ತರೀಕೆರೆಯ 2026-27ನೇ ಸಾಲಿನ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವನ್ನು ಶಾಸಕ ಜಿಎಸ್ ಶ್ರೀನಿವಾಸ್ ಉದ್ಘಾಟಿಸಿದರು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ರೋಟರಿ ಸಂಸ್ಥೆಯೊಂದಿಗೆ ತಮಗೆ ಸುಮಾರು 30 ವರ್ಷಗಳ ನಿಕಟ ಸಂಬಂಧವಿದ್ದು, ವಿಶ್ವಾದ್ಯಂತ ಮಾನವ ಸೇವೆಯನ್ನ ಧ್ಯೇಯವಾಗಿಸಿಕೊಂಡು ಕಾರ್ಯವನ್ನ ನಿರ್ವಹಿಸುತ್ತಿರುವ ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿ ರೋಟರಿ ಹೆಸರುವಾಸಿಯಾಗಿದೆ ಎಂದು ಹೇಳಿದರು. ಜಾತಿ, ಧರ್ಮ, ಭಾಷೆ ಹಾಗೂ ರಾಜಕೀಯ ಭೇದ ಭಾವವಿಲ್ಲದೆ ಸಮಾಜದ ಎಲ್ಲ ವರ್ಗದ ಜನರನ್ನ ಒಗ್ಗೂಡಿಸಿ ಶಿಕ್ಷಣ, ಆರೋಗ್ಯ, ಪರಿಸರ ಸಂರಕ್ಷಣೆ, ಕುಡಿಯುವ ನೀರು, ಯುವಜನತೆ ಮತ್ತು ಮಹಿಳಾ ಸಬಲೀಕರಣ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ರೋಟರಿ ಸಂಸ್ಥೆ ಸೇವೆ ಸಲ್ಲಿಸುತ್ತಿದೆ ಎಂದು ತಿಳಿಸಿದರು. ತರೀಕೆರೆಯಲ್ಲಿಯೂ ರೋಟರಿ ಕ್ಲಬ್ ಅನೇಕ ಜನೋಪಯೋಗಿ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸುತ್ತಿದ್ದು, ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ರೋಟರಿಯಲ್ಲಿ ಸೇವೆ ಸಲ್ಲಿಸುವವರಿಗೆ ಅಧಿಕಾರದ ಆಸೆ ಇರುವುದಿಲ್ಲ. ಸಮಾಜ ಸೇವೆಯೇ ಅವರ ಪ್ರಮುಖ ಗುರಿಯಾಗಿರುತ್ತದೆ. ಪ್ರತಿಯೊಬ್ಬ ಸದಸ್ಯರು ವಿವಿಧ ಸೇವಾ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುವ ಮೂಲಕ ಸಂಸ್ಥೆಯ ಗೌರವವನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯುತ್ತಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ನೂತನ ಅಧ್ಯಕ್ಷ ಕೆಪಿ ಕುಮಾರ್ ಅವರ ನೇತೃತ್ವದಲ್ಲಿ ಕ್ಲಬ್ ಇನ್ನಷ್ಟು ಜನಪರ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ ಶಾಸಕರು, ರೋಟರಿ ಇಂಟರ್ನ್ಯಾಷನಲ್ ಸಹಕಾರದೊಂದಿಗೆ ಅಭಿವೃದ್ಧಿ ಮತ್ತು ಸೇವಾ ಯೋಜನೆಗಳಿಗೆ ಹೆಚ್ಚಿನ ನೆರವು ತಂದು ಸಮಾಜಮುಖಿ ಕಾರ್ಯಗಳನ್ನು ಇನ್ನಷ್ಟು ವಿಸ್ತರಿಸಲಿ ಎಂದು ಹಾರೈಸಿದರು. ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷ ಕೆಪಿ ಕುಮಾರ್ ಮಾತನಾಡಿ, ರೋಟರಿ ಸಂಸ್ಥೆಯನ್ನ ಪರಿಚಯಿಸಿದ ಕೆಸಿ ನಾಗರಾಜ್ ಅವರಿಗೆ ಕೃತಜ್ಞತೆ ಸಲ್ಲಿಸಿದರು. ರೋಟರಿಯ ಎಲ್ಲ ಸದಸ್ಯರು ತಮ್ಮ ಮೇಲೆ ವಿಶ್ವಾಸವಿಟ್ಟು ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವುದು ದೊಡ್ಡ ಜವಾಬ್ದಾರಿಯಾಗಿದೆ. ಎಲ್ಲ ಸದಸ್ಯರ ಸಹಕಾರದೊಂದಿಗೆ ಸಮಾಜಮುಖಿ ಸೇವಾ ಕಾರ್ಯಕ್ರಮಗಳನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ನಡೆಸುವ ಸಂಕಲ್ಪ ಹೊಂದಿದ್ದೇನೆ. ಶಿಕ್ಷಣ, ಆರೋಗ್ಯ, ಪರಿಸರ ಸಂರಕ್ಷಣೆ, ಯುವಜನತೆ ಮತ್ತು ಸಾರ್ವಜನಿಕ ಹಿತಾಸಕ್ತಿಯ ವಿವಿಧ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ಪ್ರಾಮಾಣಿಕವಾಗಿ ಶ್ರಮಿಸುತ್ತೇನೆ ಎಂದು ಹೇಳಿದರು. ರೋಟರಿ ಸಂಸ್ಥೆ ವಿಶ್ವದ ಅತಿದೊಡ್ಡ ಸ್ವಯಂ ಸೇವಾ ಸಂಘಟನೆಗಳಲ್ಲಿ ಒಂದಾಗಿದ್ದು, ಸ್ವಾರ್ಥಕ್ಕಿಂತ ಸೇವೆ ಶ್ರೇಷ್ಠ ಎಂಬ ಧ್ಯೇಯ ವಾಕ್ಯದಲ್ಲಿ ವಿಶ್ವಾದ್ಯಂತ ಮಾನವೀಯ ಸೇವೆ ಸಲ್ಲಿಸುತ್ತಿದೆ. ವಿಶೇಷವಾಗಿ ಪೋಲಿಯೋ ನಿರ್ಮೂಲನೆ, ಆರೋಗ್ಯ ಶಿಬಿರಗಳು, ವಿದ್ಯಾರ್ಥಿ ವೇತನ, ರಕ್ತದಾನ, ಪರಿಸರ ಸಂರಕ್ಷಣೆ, ಕುಡಿಯುವ ನೀರಿನ ಯೋಜನೆಗಳು ಸೇರಿದಂತೆ ಅನೇಕ ಜನಪರ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಡೆಸುತ್ತಿದೆ. ಕಾರ್ಯಕ್ರಮದಲ್ಲಿ ಡಿಸ್ಟ್ರಿಕ್ಟ್ ಗವರ್ನರ್ ವಸಂತ್ ಹೋಬಳಿದಾರ್, ಅಸಿಸ್ಟೆಂಟ್ ಗವರ್ನರ್ ದ್ವಾರಕಾನಾಥ್ ಬಾಬು, ವಲಯ ಸೇನಾನಿ ದಯಾನಂದ್ ಎಚ್ಒ, ನಿಕಟಪೂರ್ವ ಅಧ್ಯಕ್ಷ ಬಿಪಿ ರವಿಕುಮಾರ್, ಕಾರ್ಯದರ್ಶಿ ಪ್ರವೀಣ್ ಪಿ, ರೋಟರಿ ಕ್ಲಬ್ನ ಪದಾಧಿಕಾರಿಗಳು, ಸದಸ್ಯರು, ಗಣ್ಯರು ಹಾಗೂ ವಿವಿಧ ಕ್ಷೇತ್ರಗಳ ಗಣ್ಯರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಪ್ರದೀಪ್ ಹೆಚ್ಚಿ, ಎನ್ಕೆ ಟಿವಿ4 ತರೀಕೆರೆ. ನಮ್ಮ ಹಿರಿಯರಾದಂಥ ರಾಜಣ್ಣ ಅಧ್ಯಕ್ಷತೆಯಲ್ಲಿ ಸದಸ್ಯರಾಗಿ, ನಂತರ ಕಾರ್ಯದರ್ಶಿಯಾಗಿ, ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿ ಅಧ್ಯಕ್ಷ ಮೆಂಬರ್ ಆಗಿದ್ದಾಗ ಶಾಸಕನೂ ಆಗಿದ್ದೀವಿ. ಅದು ಸದಸ್ಯರು ಮಾತ್ರ ಬಿಟ್ಟಿಲ್ಲ, ಅದು ಮೊದಲಾಗಿ ಬರೋಕ್ಕೆ ಆಗಿಲ್ಲ. ನಮಗೆ ತುಂಬಾ ಗೌರವ. ರೋಟರಿ ಕ್ಲಬ್ ಅಂತಂದ್ರೆ ಇಡೀ ಅಂತಾರಾಷ್ಟ್ರೀಯದಲ್ಲಿ ಒಂದು ಗೌರವದ ಒಂದು ಕ್ಲಬ್ ಅಂತಂದ್ರೆ ರೋಟರಿ ಕ್ಲಬ್ ಅಂತ. ಅವರು ಮನುಷ್ಯಕ್ಕೆ, ಜನರಿಗೆ, ಭೂಮಿಗೆ, ಪ್ರಕೃತಿಗೆ ಎಲ್ಲ ರೀತಿಯ ಕೆಲಸಗಳನ್ನ ಇಡೀ ಪ್ರಪಂಚದಂತೆ ಮಾಡಿದ್ದಾರೆ. ಇವತ್ತು ಪುರುಷ ಮಾರಿಯನ್ನ ಮೊದಲಿಗೆ ಪ್ರಯತ್ನ ಪಟ್ಟಿದ್ದು ಯಾರಪ್ಪ ಅಂತಂದ್ರೆ ಅಂತಾರಾಷ್ಟ್ರೀಯ ರೋಟರಿಯ ನಿಧಿಯಿಂದ ನಾವು ಕೆಲಸ ಮಾಡ್ತೇವೆ. ಒಂದು ಸರ್ಕಾರ ನಮಗೆ ಸಪೋರ್ಟ್ ಮಾಡ್ತಿರ್ಲಿಲ್ಲ. ನಾವು ಹೋಗಿ ವೆಹಿಕಲ್ ಕೊಟ್ರಪ್ಪ, ಜೀಪ್ ಕೊಟ್ರಪ್ಪ ಅಂತ ಕೇಳಿದ್ರೆ ಕೆಲಸ ನಾವೇನೋ ದಾನ ಕೊಡ್ತಿದ್ವಿ. ಇವತ್ತು ಸರ್ಕಾರನೇ ಅದನ್ನ ಇಡೀ ದೇಶದಲ್ಲಿ, ಪ್ರಪಂಚದಲ್ಲಿ ಮಾಡ್ತಾ ಇದೆ. ಇಂಥ ಅನೇಕ ಕಾರ್ಯಕ್ರಮಗಳನ್ನು ರೋಟರಿ ಕ್ಲಬ್ ಸುಮಾರು ವರ್ಷಗಳಿಂದ ಮಾಡ್ತಾ ಕೂಡ ಮುಂಚೆ ನಾವು ಪ್ರತಿ ವರ್ಷ ಆಯ್ಕೆ ಮಾಡ್ತಾ ಇದ್ವಿ. ಆಮೇಲೆ ಪ್ರತಿ ವರ್ಷ ನಡೀತಾ ಇತ್ತು. ನಾವು ಕೇಳೋದ ಬೇಡ, ಜನ ಕೊಡ್ತಾ ಇದ್ವಿ. ಕೇಳೋದ ಬೇಡ, ನಾವು ಮಾಡ್ತೀವಿ ಗೊತ್ತಾದ್ರೆ ಜನ ನಾವು ತರಬೇತಿ ಕೊಡ್ತಕ್ಕಂಥದ್ದು ಅಷ್ಟು ಜನ ಮಾತ್ರ ನಾವು ಕೇಳ್ತೀವಿ. ಲಕ್ಷಾಂತರ ಖರ್ಚಾಗ್ತಿತ್ತು ಓದಿಗೆ. ಸೊ ಯಾಕೆ ಆ ಥರ ಜನ ಕೊಡ್ತಿದ್ರು? ನಮ್ಮ ಕ್ಲಬ್ಬಿನ ಸದಸ್ಯರ ಬಗ್ಗೆ ಗೌರವ, ಅವ್ರು ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ತಾರೆ ಅಂತಕ್ಕಂಥದ್ದು ನಂಬಿಕೆ, ವಿಶ್ವಾಸ
ಬಿಡುವಂತ ಹೇಳೋದು ಬೇಡ, ಹೇಳೋದು ಇಲ್ಲ, ಮತ್ತೊಬ್ರು ನಾನಾಗ್ತೀನಿ ಕಾಂಪಿಟೇಷನ್ ಯಾವತ್ತೂ ಕೂಡ ಅದು ಸ್ವಾಭಾವಿಕವಾಗಿ ನಡ್ಕೊಂಡ್ಬರುತ್ತೆ. ಅದೇ ರೀತಿ ತರೀಕೆಯಲ್ಲಿ ಇನ್ನೊಂದು ಕೂಡ ತುಂಬಾ ಚೆನ್ನಾಗಿ ಅವರು ಕೂಡ ಸೇವೆಯನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಎಲ್ಲರೂ ಕೂಡ ಒಟ್ಟಾರೆ ಸಾರ್ವಜನಿಕರಿಗೆ ಜನರಿಗೆ ಒಳ್ಳೆ ಮಾಡತಕ್ಕಂಥದ್ದು. ಜೊತೆಗೆ ನಮ್ಮ ರೋಟರಿ ಇವತ್ತು ತುಂಬಾ ಜನ ಸ್ನೇಹಿತರು ಆಗಿದ್ದಾರೆ ದೇಶಗಳಲ್ಲಿ, ಬೇರೆ ಬೇರೆ ಜಿಲ್ಲೆಗಳಲ್ಲಿ. ನಮಗೆಲ್ಲ ತನಿಖೆಗೆ ಯಾರು ಬಂದಿರ್ತಾನೆ, ಬೇರೆ ದೇಶದಲ್ಲಿ ಬಂದಿರ್ಬೋದು, ತೊಂದರೆ ಆದಾಗ ನಾವು ರೋಟರಿಗೆ ಖಂಡಿತ ಸಹಾಯ ಮಾಡ್ತೀವಿ. ಇದು ನಮಗೂ ನಮ್ಮವರಿಗೆ ತೊಂದರೆ ಆದಾಗ ಬೇರೆ ದೇಶದಲ್ಲಿರ್ಬೋದು, ಬೇರೆ ರಾಜ್ಯದವರು ಅವರಿಗೆ ಸಹಕಾರ ಮಾಡಿದ್ದಾರೆ. ಈ ಬರುವ ತೊಂದರೆ ಆದಾಗ ನಮ್ಮ ಶಿವಮೊಗ್ಗ ಇರ್ಬೋದು, ತನಿಖೆ ಇರ್ಬೋದು, ಅವರಿಗೆ ಸಹಕಾರಗಳನ್ನು ಖಂಡಿತ ಮಾಡ್ತೀವಿ. ರೋಟರಿ ಇರ್ತಕ್ಕಂಥವರೆಲ್ಲರೂ ಕೂಡ ಬೇರೆ ಬೇರೆ ವೃತ್ತಿ, ಬೇರೆ ಬೇರೆ ಕೆಲಸಗಳನ್ನ ಮಾಡಿಕೊಂಡು ಎಲ್ಲಾ ತರದ ವೃತ್ತಿಪರರು ನಮ್ಮ ಹೊಲದಲ್ಲಿದ್ದಾರೆ. ವೈದ್ಯರಿಂದ ಹಿಡಿದು ಬಿಸ್ನೆಸ್ ಮಾಡೋದು, ಅಗ್ರಿಕಲ್ಚರಿಸ್ಟ್ ಇರ್ಬೋದು, ಅಥವಾ ಕಾರ್ಪೊರೇಟರ್ ಇರ್ಬೋದು, ಗಾಡಿ ಕೆಲಸ ಮಾಡೋರು ಇರ್ಬೋದು, ಕಾಂಟ್ರಾಕ್ಟರ್ ಇರ್ಬೋದು, ಪ್ರತಿಯೊಬ್ಬರು ಕೂಡ ನಮ್ಮ ಸದಸ್ಯರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಜೊತೆಗೆ ಸ್ಪೋರ್ಟ್ಸ್ ತುಂಬಾ ಚೆನ್ನಾಗಿ ಎಲ್ಲ ಕುಟುಂಬದ ರೀತಿ ಆಡ್ಕೊಂಡು 2 ದಿನಗಟ್ಟಲೆ ತನಿಖೆಯಲ್ಲಿ, ನಂತರ ಡಿಸ್ಟ್ರಿಕ್ಟ್ ಮಟ್ಟದಲ್ಲಿ, ನಂತರ ಝೋನ್ ಮಟ್ಟದಲ್ಲಿ, ಡಿಸ್ಟ್ರಿಕ್ಟ್ ಮಟ್ಟದಲ್ಲಿ ಸ್ಪೋರ್ಟ್ಸ್ ನಡೀತಾ ಹೋಗ್ತದೆ. ಅದೆಲ್ಲರೂ ಕೂಡ ಭಾಗವಹಿಸ್ತಾರೆ. ನಮ್ಮ ಡಾಕ್ಟರ್ ಆಚಾರ್ಯ ಒಂದು ಮಾತಾಡಿದ್ದೀನಿ. ಇವತ್ತು ಈ ಸ್ಥಾಪನವನ್ನು ಅಲಂಕರಿಸಿ ಇಲ್ಲಿ ನಾನು ನಿಂತು ಮಾತಾಡಲು ಅವಕಾಶ ಮಾಡಿಕೊಟ್ಟಿದ್ದು ಅಂದ್ರೆ ಅದು ನನ್ನ ಗೆಳೆಯ KL ನಾಗರಾಜ್ ಅವರು ಅಂತ ಈ ಸಂದರ್ಭದಲ್ಲಿ ಅನಿಸ್ತೇನೆ. ಅವರಿಗೆ ಈ ವೇದಿಕೆ ಮುಖಾಂತರ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅದೇ ರೀತಿ ನನ್ನ ಎಲ್ಲ ರೋಟರಿ ಮಿತ್ರರು ನನಗೆ ಸಹಕರಿಸಿ ನೀನು ಅಧ್ಯಕ್ಷನಾಗಿ ಮಾಡಬೇಕು ಅಂತೇಳಿ ಅವರು ಸಹಿತ ನನಗೆ ಈ ಅಧ್ಯಕ್ಷತನವನ್ನು ಕೊಟ್ಟು ಇವತ್ತು ನನಗೆ ಈ ಸ್ಥಾನವನ್ನು ಕೊಟ್ಟು ಇಲ್ಲಿ ಕೂರಿಸಿರ್ತಾರೆ. ಅವರಿಗೆಲ್ಲ ನನ್ನ ಅಭಿನಂದನೆ ಸಲ್ಲಿಸ್ತೇನೆ. ಯಾಕೆ ಅಂತಂದ್ರೆ ನಾನು ಒಪ್ಕೊಂಡು ನಾನು ಅಧ್ಯಕ್ಷನಾದೆ. ಆದರೆ ಕಾರಣಾಂತರ ಸ್ವಲ್ಪ ನನ್ನ ತಂದೆಯ ಅನಾರೋಗ್ಯದ ನಾನು ಬಿಟ್ಟೋಗ್ಬಿಟ್ಟಿದ್ದೆ. ಆವಾಗ ನನಗೆ ಗೊತ್ತಿಲ್ಲದಂಗೆ ಅದು ನನ್ನ ಗೆಳೆಯಿಂದ ಒಂದು ಪಾತ್ರ ಇದೆ. ನೀವು 6 ಗಂಟೆಗೆ ಬಂದು ಬೆಳಿಗ್ಗೆನೆ ಬಂದ್ಬಿಡ್ತಾ, ನೀವು ಯಾರು ಫೋನ್ ಮಾಡಬೇಡಿ, ಬೆಳಿಗ್ಗೆನೆ ಅವ್ನಿಗೆ ಅಟ್ಯಾಕ್ ಮಾಡಿ ಎಲ್ಲರೂ ಸೇರಿ ಅವ್ನಿಗೆ ಒಪ್ಸ್ಬಿಡಿ ಅಂತ. ಮತ್ತೆ ಬೆಳಿಗ್ಗೆನೆ ಬಂದೆಲ್ಲ ಫೋರ್ಸ್ ಮಾಡಿ ನನಗೆ ಇದು ಮಾಡಿದ್ರು. ಇವತ್ತೆಲ್ಲ ತಮ್ಮೆಲ್ಲರ ಇವತ್ತು ಸಹಕಾರದೊಂದಿಗೆ ನಾನು ಇದ್ದೇನೆ. ಅದೇ ರೀತಿ ಮುಂದೆ ಸಹಿತ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡೋಕೆ ತಮ್ಮೆಲ್ಲರ ಸಹಕಾರ ತುಂಬಾ ಮುಖ್ಯ. ಹಾಗಾಗಿ ತಾವೆಲ್ಲರೂ ಸಹಕರಿಸಿ ನನ್ನನ್ನ ಮುಂದೆ ನಡೆಸ್ಕೊಂಡು ಹೋಗ್ಬೇಕು ಅಂತ ನಾವು ತಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊಳ್ತೇನೆ. ಈ ರೋಟರಿ ಎಂದಿದ್ದಕ್ಕೆ ನಮ್ಮ ಶಾಸಕರು ಹೇಳಿದ್ದಕ್ಕೆ ನನ್ನ ತಂದೆಯವರಿಗೆ ನಾನು ಮಣಿಪಾಲಿಗೆ ಕರ್ಕೊಂಡು ಹೋದಾಗ ಆ ಆಸ್ಪತ್ರೆಯಲ್ಲಿ ಒಬ್ಬರು ವ್ಯಕ್ತಿ ನಿಮ್ಮನ್ನೆಲ್ಲ ನೋಡಿದ್ದೀನಿ ಅಂತ, ರೋಟರಿ ನೋಡಿರ್ಬೇಕು ಸರ್ ಅಂತ. ಆ ರೋಟರಿ ಎಂದ ತಕ್ಷಣನೇ ನನ್ನ ತಂದೆಯವರು ಕೂರ್ತಾ ಇರಲಿಲ್ಲ. ತಕ್ಷಣ ಅವ್ರು ಕರ್ಕೊಂಡೋಗಿ ಅವ್ರಿಗೆ ಬೆಡ್ಡಿನ ವ್ಯವಸ್ಥೆ ಮಾಡಿ ಅಲ್ಲಿ ಇರ್ತಕ್ಕಂಥ ಎಲ್ಲರೂ ಅವ್ರಿಗೆ ಪರಿಚಯಿಸ್ತಾರೆ, ಡಾಕ್ಟರ್ನ ಕರ್ಕೊಂಡ್ಬಂದು ಅವ್ರನ್ನ ಅವತ್ತು ಟ್ರೀಟ್ಮೆಂಟ್ ಕೊಡ್ಸೋ ಕಾರಣಕ್ಕಂತಾರೆ. ಅವತ್ತು ನನಗೆ ಅನ್ನಿಸ್ತು ಈ ರೋಟರಿ ಎಷ್ಟು ಗ್ರೇಟ್ ಅನ್ನೋದು. ಈ ರೋಟರಿ ಸಿಕ್ಕಿದ್ಕೆ ನಾನು ಭಗವಂತ ನನಗೆಲ್ಲೋ ಒಂದ್ ಕಡೆ ಒಳ್ಳೆ ಕಡೆ ಸೇರಿಸ್ತಾ ಅಂತ. ಅದೇ ಇವತ್ತೇನಪ್ಪಾ ಅಂದ್ರೆ ರೋಟರಿ ಹೆಂಗ ಅದರ ಮುಪ್ಪು ಮುಗಿಯೋ ಹೊತ್ತಿಗೆ ಲಕ್ಷಾಂತರ ಕೋಟ್ಯಾಂತರ ಬೀಜಗಳನ್ನು ಕೊಡುತ್ತೆ. ಅದೇ ರೀತಿ ಈ ರೋಟರಿ ಅಷ್ಟೇ ಇವತ್ತು ಇಡೀ ರಾಷ್ಟ್ರದಲ್ಲಿ ಎಮ್ಮರವಾಗಿ ಬೆಳೆದು ಅದರದ್ದೇ ಆದಂಥ ಸೇವೆಯನ್ನು ಸಲ್ಲಿಸ್ತಾ ಇದೆ. ಹಾಗಾಗಿ ಪ್ರತಿಯೊಬ್ಬರು ಮುಂದೆ ಈ ನಮ್ಮ ರೋಟರಿಯ ನನ್ನ ಎಲ್ಲ ಸದಸ್ಯರು ಮುಂದಿನ ನಮ್ಮ ಶಾಸಕರು ಸಹಿತ ಹೇಳಿದ್ದಾರೆ, ದಯಮಾಡಿ ಶಾಸಕರ ಒಡಗೂಡಿ ಶಾಸಕರು ಸಹಿತ ನಮ್ಮನ್ನ ರೋಟರಿಯನ್ನಾಗಿರೋದ್ರಿಂದ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ನಮ್ಮ ತಾಲೂಕಿಗೆ ಮಾಡೋಣ ಅಂತ ಹೇಳ್ತಾ ತಾವೆಲ್ಲರೂ ನಮ್ಮ ಜೊತೆ ಇದ್ದು, ಶಾಸಕರು ಸಹಿತ ನಮ್ಮ ಜೊತೆ ಇದ್ದು ಎಲ್ಲ ಒಳ್ಳೆ ಕೆಲಸಗಳನ್ನು ಮಾಡ್ಕೊಂಡು ಹೋಗೋಣ ಅಂತ ಹೇಳ್ತಾ ಈ ನಮ್ಮ ಇದರಲ್ಲಿ